ಚಿಕ್ಕಪ್ಪ ನನ್ಗೆ ಆರ್ಬರ್ ತೋರ್ಸಕ್ ಕರ್ಕೊಂಬಂದ. ಯಾಕೆ ನಮ್ಮೂರಲ್ಲಿ ಇರ್ಲಿಲ್ವಾ? ಯಾಕೋ ಹಿಂಗೆಲ್ಲ ಮಾತಾಡ್ತಿದೀಯಾ? ಮತ್ತಿನ್ನೇನ್ ಚಿಕ್ಕಪ್ಪ, ನಾವ್ ಏರ್ಪೋರ್ಟ್ ಬಂದಿದೀವಿ ಅಂತ ಹೇಳಿದ್ರೆ ಅವ್ರು ಕಾರ್ ಕಳಿಸ್ತಿರ್ಲಿಲ್ವಾ? ದಡ್ಡ, ಅದಕ್ಕೆ ನಿನ್ ದಡ್ಡ ಅಂತ ಕರೆಯೋದು. ನಾವು ಬರ್ತಿದೀವಿ ಅಂತ ಮಳವಳಿಗೆ ಏನಾದ್ರು ತಿಳಿಸ್ಬಿಟ್ಟಿದ್ರೆ ನನ್ನ ಮಗ ಬರಬೇಡಿ ಅಂತ ಹೇಳ್ಬಿಡ್ತಿದ್ದ. ಅದಕ್ಕೆ ಹೇಳ್ದೆ ಕೇಳ್ದೆ ನಿನ್ ಕರ್ಕೊಂಡ್ ಬಂದಿರೋದು. ಅಡ್ರೆಸ್ ಗೊತ್ತಿದೆ, ಟ್ಯಾಕ್ಸಿ ತಗೊಂಡೋಗು, ಕರ್ಕೊಂಡು ಹೋಗ್ತೀನಿ. ಎಲ್ಗೆ? ರೋಸ್ ಹಿಲ್. ರೋಸ್ ಹಿಲ್, ಹಾ ಸರಿ. ಏ ಮನು, ನಿಂತ್ಕೊಳ್ಳೋ. Good morning, sir. Good morning. Good morning, sir. Good morning. Sir, this is our factory's tender application, sir. Please go to this and we'll proceed afterwards. ಇಂಗ್ಲೀಷ್ ಬರಲ್ಲ ನನಗೆ. ಇವನು ಇದನ್ನು ತಂದು ಕೊಟ್ಬಿಟ್ಟ. ನಾನು MD ಅಲ್ವಾ? ಇಂಥ ಸಿಲ್ಲಿ ಮೆಟೀರಿಯಲ್ ತಂದು ನನ್ನ ಹತ್ರ ಕೊಡೋದ? ನೀವು ಯಾಕಿರೋದಿಲ್ಲ? ಸಂಬಳ ತಗೊಳ್ಳಲ್ಲ? ಗೋ ಕೆಲಸ ಮಾಡು ಸಿನ್ಸಿಯರ್ ಆಗಿ. I'm sorry. This jacket will look good on you. Okay. Bye. Oh, nice. Lovely. ಕಳ ಸಿಕ್ಕುಟ ತಪ್ಪಿಸ್ಕೊಂಡು ಯಾಕಳ ಸಿಕ್ಕುಟ. Oh, darling. Really, I'm enjoying. Oh, come on. Come on. Oh, darling. ಏ ಮಿಸ್ಟರ್, ಕೆಲಸ ಮಾಡೋದು ಬಿಟ್ಟು ಟಿವಿ ನೋಡ್ತಾ ಕೂತಿದ್ದೀರಾ? ಇದು ಟಿವಿ ಅಲ್ಲ ಸರ್, ಕಂಪ್ಯೂಟರ್. ಕಂಪ್ಯೂಟರ್ ಅಂತ ನನಗೆ ಗೊತ್ತಿಲ್ಲ, ಗೊತ್ತಿಲ್ಲದೆ MD ಆಗಿದ್ದೀನಾ? ಕೆಲಸ ನೋಡೋಗಿ. Yo, my man, what is this? Come here. What are you doing? You can ask him. I'll catch my cycle. Hey, my cycle. Hey, my cycle. Oh, I'm sorry. Nandu. Hey, ಅದು ಬಿಡ. ಯಾಕೆ ಬಿಡ್ತಾ ಇದ್ಯಾ? ನೀನ್ ಸೀರಿಯಸ್ ವರ್ಕ್ ಮಾಡ್ತಿದ್ರೆ ಶೂಟ್ ಮಾಡ್ಬಿಡ್ತೀನಿ. ನಾನ್ ಯಾರ ಮೊಮ್ಮಗ? ಕರ್ನಲ್ ಕೃಷ್ಣಪ್ಪ ಮೊಮ್ಮಗ. ನಾನ್ ಯಾರ ಮಗ? ಕರ್ನಲ್ ವಿಶ್ವನಾಥ್ ಅವ್ರ ಮಗ. ಏ ಮನು, ನೀನ್ ಕರ್ದ? ಅದು ಓ ಡ್ಯಾಡ್, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ವಾಟ್ ಸರ್ಪ್ರೈಸ್? ಹೋಪ್ಲೆಸ್ ಫೆಲೋ. ಯಾಕೋ ನಾನು ನೋಡಿ ಎದ್ರಕೊಂಡು ಓಡಾಡ್ ಬಂದೆ? ಯಾರ್ ಡ್ಯಾಡ್? ನಾನಾ? ಹೌದು ನೀನೇ. ಇಂಡಿಯಾದಿಂದ ಓಡ್ ಬಂದಿರೋದು ನೀವ್ ತಾನೆ? ಏಯ್, ಮಾತ್ ಮರ್ಸ್ಬೇಡ ನೀನು. ದಮ್ ಹೊಡ್ಕೊಂಡು ನಿಂತಿರಲಿಲ್ಲ ನೀನು. ದಮ್ಮು? ಏನ್ ಡ್ಯಾಡ್ ಏನೇನೋ ಮಾತಾಡ್ತಿದ್ದೀರಾ? ನಾನ್ 3 hours ಇಂದ ಆಫೀಸ್ ಎಷ್ಟು ಸಿನ್ಸಿಯರ್ ವರ್ಕ್ ಮಾಡ್ತಿದ್ದೀನಿ. ಬೇಕಾದ್ರೆ ಇವನ್ನೇ ಕೇಳಿ ನೋಡಿ. ಎಸ್ 8 ಗಂಟೆಯಿಂದ ಅವ್ರು ಇಲ್ಲೇ ಇದ್ದಾರೆ. ನಮ್ಮ ಬಾಸ್ ಸುಳ್ಳೇ ಹೇಳೋದಿಲ್ಲ. ನೀನ್ ಯಾರು? ನಾನ್ ಡ್ರೈವರ್ ಡ್ಯಾಡಿ. ಅವನ್ಯಾಕೆ ಟೈ ಕಟ್ಕೊಂಡವನೆ? ಯಾಕೆ ಸರ್, ಡ್ರೈವರ್ ಟೈ ಕಟ್ಕೋಬಾರ್ದ? ಗಪ್ ಚಿಪ್ ಮನು, ಕಳ್ಳ ನನ್ನ ಮಗನೇ. ಏನ್ ಕಳ್ಳಪ್ಪ? ಹೇಳ್ದೆ ಕೇಳ್ದೆ ಊರ್ ಬಿಟ್ಬಿಟ್ಟು ಓಡ್ ಬಂದ್ಬಿಡ್ಬೋದೇನೋ ಮಗನೇ. ಇನ್ನೊಂದ್ಸರಿ ಮನೆ ಬಿಟ್ಟು ಬರ್ಬೇಕಾದ್ರೆ ಹೇಳ್ಬಿಟ್ಟೆ ಬರ್ತೀನಿ. ಏನೋ ಇದು? ಅದು ಸ್ವೀಟು ತಿನ್ನೋಡಿ ಚೆನ್ನಾಗಿದೆ. ಪಾಪ ಅದು ನಂದಲ್ಲ, ಇದು ಇವತ್ತು ನನ್ನ ಡ್ರೈವರ್ ಹುಡ್ದಬ್ಬ, ಅದಕ್ಕೆ. ಮುಚ್ಚೋ ಬಾಯಿ. ಏ, ಇಲ್ಲಿ ಬಂದ್ಮೇಲೆ ನಿನ್ ಡಯಟ್ ಕಂಟ್ರೋಲ್ ಮೀರ್ ಹೋಗ್ಬಿಟ್ಟಿದೆ. ಹೇಳೋರ್ ಕೇಳೋರ್ ಯಾರು ಇಲ್ಲ ನಿನ್ಗೆ. ಆ ಓಪ್ಲೆಸ್ ಬೆಲ್ಲ ಕರಿಗೌಡ, ಡ್ಯಾಡಿ ಮರಿಗೌಡ, ಅಯೋಗ್ಯ ಮರಿಗೌಡ, ಅವನಿಗೆ ಇಷ್ಟ ಬಂದಂಗೆ ಬೆಳೆಸ್ಬಿಟ್ಟಿದ್ದಾನೆ. ಇನ್ಮೇಲೆ ನಿನಗೆ 2 ಹೊತ್ತು ಎಳ್ಳಿಕಾಯಿ ಜ್ಯೂಸ್. ಓ, ನಿನ್ನೊಂದು ಪ್ರಯೋಜನ ಇಲ್ಲ ಕಣೋ. ನಾನು ಆ ಡುಮ್ಮನ್ನು ವಿಚಾರಿಸ್ಕೊಂಡು ಬರ್ತೀನಿ, ನೀ ಇಲ್ಲೇ ಇರು. ಏ ಡುಮ್ಮ, ಬ್ರದರ್, ನಿಮ್ಮ ಅಪ್ಪನ ಇವನು? ಯಾ, ಏನು ಇವನ್ ಬಾಯಿಂದ ಮಾತಾಡ್ತಿದ್ದಾನೆ? ಯಾವನ್ಲ ಅವನು? ಅರೇ ವಿಶ್ವ, ಯಾವಾಗ ಬಂದಲ್ಲ? ನಾನು ಯಾವಾಗಲ್ಲ ಬರ್ತೀನಿ. ಓಪ್ಲೆಸ್ ಬೆಲ್ಲ ನನ್ನ ಮಗನಿಗೆ ಅಷ್ಟೊಂದು ದಿನ ಸದಾ ಕೊಡೋದು ನೀನು. ಯಾಕೋ, ಏನಾಯ್ತು? ಏನಾಗೋದು? ಆಫೀಸ್ನಲ್ಲಿ ಕೆಲಸ ಮಾಡುವಾಗ ಕೆಜಿ ಗಟ್ಟಲೆ ಸ್ವೀಟ್ ಇಟ್ಕೊಂಡು ಕೂತ್ಕೊಳ್ಳೋದು. ಓ ಅದಾ, ಪ್ರಾಯದ ಹುಡುಗ ತಿನ್ಲಿ ಬಿಡು. ನೀನೇನು ಮಾತಾಡ್ಬೇಡ, ಬಾಯಿ ಮುಚ್ಕೊಂಡು ತಪ್ಪಿರೋದ್ ಕಲ್ತ್ಕೊ. ತಪ್ಪಿಗಿದ್ರೆ ದಾರಿ ತಪ್ಪಾಗ್ಬಿಡ್ತಾನೆ. ತಪ್ಪಿದ್ದ ನಾನು ಅವನಿಗೆ ತಿದ್ದಿ ಬುದ್ಧಿ ಹೇಳಿ ಕರ್ಕೊಂಬಂದು ಆಫೀಸಲ್ಲಿ ಕೂರ್ಸಿದ್ದೀನಿ. ಅದಕ್ಕೆ ನಾನು ನಿನಗೆ ಫೋನಲ್ಲಿ ಹೇಳಿದ್ದು ನೀನ್ ಇಲ್ಲಿ ಗಂಟೆ ಬರೋದು ಬೇಡ ಅಂತ. ಬಂದ್ರೆ ಏನಾರ ಮಾತಾಡಿ ಅವನ್ ಮನ್ಸು ಕೆಲ್ಸ್ಬಿಡ್ತೀಯ ಅಂತ. ನಿನ್ಗೇನಾರು ಬುದ್ಧಿ ಐತೇನೋ? ದಾರಿ ಬಿಡು ಅಡಿ ಅಂದ್ರೆ. ಅಯ್ಯೋ ಬಂತ, ನನಗೆ ಇನ್ಮೇಲೆ ಶುರು ತೊಂದ್ರೆ. ನಾನು ಹೊರಟೋಗ್ತೀನಿ ಎಲ್ಲಾದ್ರೂ. ಹೋಗ್ತೀರಿ ಹೇಳಿ ಭಯ್ಯ, ಹೆಂಗೋಯ್ತೀರಿ? ನಾನಿಲ್ಲಿಲ್ವಾ? ಮಾಮ್ಸ್, ನಾನು ಇನ್ಮೇಲೆ ಇಲ್ಲಿ ಇರ್ಬೇಕಾದ್ರೆ ಮೊದಲು ನಮ್ಮ ಅಪ್ಪನ ಇಂಡಿಯಾಗೆ ಓಡಿಸ್ಬೇಕು. ಇನ್ನೂ ಬಂದ್ 2 ದಿನ ಆಗಿಲ್ಲ. 3ನೇ ದಿನಕ್ಕೆ ಇರ್ಲಾ ಅಂದ್ರೂ ಇರಕ್ಕಿಲ್ಲ, ಬುರ್ರನ ಹೊಂಟೋಯ್ತಿರ್ತಾನೆ. ಹಾಗಂತೀರಾ? ಡ್ರೈವರ್, ಕಾರ್ ತೆಗಿ, ನಾವು ಹೊರಗಡೆ ಹೋಗ್ಬೇಕು.
ಡ್ರೈವರ್ಗೆ ಚೇಂಬರ್ ಅಲ್ಲಿ ಏನ್ ಕೆಲ್ಸ? ಹಾ. ಅದು ಅದು ಏನ್ ಕಾರ್ನ ಟೇಬಲ್ ಕೆಳಗಡೆ ಬಿಟ್ಟಿದ್ಯಾ? ಅಲ್ಲೆಲ್ಲ ಹುಡ್ಕಕ್ಕೆ ಕಾರ್ಕಿ ಎಲ್ಲೋ ಬಿಟ್ಬಿಟ್ಟಿದೀನಿ, ಅದನ್ನ ಹುಡುಕ್ತಾ ಇದೀನಿ. ಬೇಗ ಹುಡುಕೊಂಡು ಅಳಿಯಂದ್ರನ ಬಿರಿನ್ ಮನೆ ಕರ್ಕೊಂಡ್ ಬಂದ್ಬಿಡು. ಆಯ್ತು. ಯಾಕೆಂದ್ರೆ ಅವ್ರ ಅಪ್ಪ ಬಂದವನೆ. ಅಳಿಯಂದ್ರೆ ಸ್ವೀಟ್ ಚಂದಾಗದ? ಓ ತುಂಬಾ ಚೆನ್ನಾಗಿದೆ. ಇನ್ನೊಂದ್ 5 kg ಕಳಿಸ್ಲೆ? ಏ ಬೇಡಪ್ಪ, ಇದಕ್ಕೆ ನಮ್ಮಪ್ಪ ಬೈತಿದ್ದೇನೆ. ಹೌದಾ? ಏ ಡ್ರೈವರು ಬಿರಿನ್ ಕರ್ಕೊಂಡ್ ಬಂದ್ಬಿಡು. ಆಯ್ತು. ಏಯ್ ಬ್ರದರ್ ಸ್ವೀಟ್. ನನ್ನ ಮಗ ಬೇಜಾರ್ ಮಾಡ್ಕೊಂಡಿದ್ದಾನೆ. ಇಲ್ಲ, ನೀನ್ ಆಡಿರೋ ಬಾತ್ಗೆ ಹಿಂಗ್ ಅಲ್ಕಿಸ್ಕೊಂಡ್ ಕೂತವ್ನೆ. ಹೋಗ್ ನೋಡೋಗು. ಹೋಗಿ ಸಾರಿ ಕೇಳ್ಬಿಡ್ತೀನಿ ಕಣ. ಅಪ್ಪ, ನೀನ್ ಸಾರಿ ಕೇಳೋದು ಬೇಡ, ಬ್ಲೌಸ್ ಕೇಳೋದು ಬೇಡ. ನಾನು ಎಲ್ಲ ಅವ್ನಿಗೆ ಸಮಾಧಾನವಾಗಿ ಹಂಗೆ ಹೇಳ್ಬಿಟ್ಟು ಬಂದಿವ್ನಿ. ಡ್ರೈವರ್ ಕರ್ಕೊಂಬತ್ತಾನೆ, ಇಬ್ರು ಉಣ್ಣಕ್ ಹೋಗ ನಡಿ. ಮಿಲಿಟರಿ ಡಿಸಿಪ್ಲಿನ್. ಡಿಸಿಪ್ಲಿನ್ ಅಂದ್ರೆ ಏನು? ಮಗನೇ, ಏನೋ ಕೋಪದಲ್ಲಿ ಅಂದ್ಬಿಟ್ಟೆ, ಕ್ಷಮಿಸ್ಬಿಡಪ್ಪ ನನ್ನ. ಬೇಗ ಮನೆಗೆ ಬಂದ್ಬಿಡ. ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಎಷ್ಟು ದಿವಸ ಆಯ್ತು ಕಂದ. ಅಯ್ಯೋ ನಗುವೆ. ಬೇಗ ಬಂದ್ಬಿಡಪ್ಪ. ಡೇಯ್ ಬತ್ತ ನಡಿಯೋ, ಜಾಸ್ತಿ ಕೊರಿಬೇಡ. ನಡಿ. ಛೇ, ಒಳ್ಳೆ ಹಿಂಸೆ ಆಗೋಯ್ತು. ನಾನು ಅವತ್ತೇ ಹೇಳ್ದೆ ಈ ನಾಟಕ ಬೇಡ, ನಾನು ಬಿಟ್ಬಿಡು ಎಲ್ಲ ಹೊಟ್ಟೋಗ್ತೀನಿ ಅಂತ. ನನ್ನ ಮಾತು ಕೇಳಿಲ್ವೇ ನೀನು? ಇರು ಅಂತ ಇರಿಸ್ಕೊಂಡೆ. ಇವತ್ ನೋಡು, ಕೂತ್ಕೊಳ್ಳೋಕ ಮಿಲ್ಟನ್ ಕೇಳ್ಬೇಕು, ನಿಂತ್ಕೊಳ್ಳೋಕ ಮಿಲ್ಟನ್ ಕೇಳ್ಬೇಕು. ನಾನ್ ನಮ್ಮ ಅಪ್ಪನ ಮಾತೆ ಕೇಳ್ದವನಲ್ಲ. ಇದು ಒಳ್ಳೆ ಆಗೋಯ್ತಲ್ಲ. ನೋಡು, ನಾನು ಏನ್ ಹೇಳ್ತೀನಿ ನಿನ್ಗೆ. ಕೂಲ್ ಡೌನ್. ಇವಾಗ ನಮ್ಮಿಬ್ರು ಪರಿಸ್ಥಿತಿ ಕತ್ರಿ ಮಧ್ಯೆ ಅಡಿಕೆ ಸಿಕ್ಕೊಂಡೋಗ್ ಆಗಿದೆ. ಅದರಿಂದ ಹೊರಗೆ ಬರಕ್ಕೆ ಒಂದ್ ಪ್ಲಾನ್ ಹುಡುಕು. ಅದನ್ನ ಬಿಟ್ಟು ಈ ಸೆಂಟಿಮೆಂಟ್ಸ್ ಇಲ್ಲ. ಛೇ, ಶುದ್ಧ ಬೋರು. ಈಗ ಒಂದ್ ಕೆಲಸ ಮಾಡೋಣ, ನಾನೊಂದು ಐಡಿಯಾ ಕಡಿಮೆಯಾ? ಅಳಿಮೆಯಾ? ಕರೆದ್ರ ಆಕ್ಸಿ, ಇದೇನು ಸಿಗರೇಟ್ ವಾಸನೆ? ಮಾರುಷ್ಯ ಸ್ಪೆಷಲ್ ಊದುಬತ್ತಿ. ಊದ್ ಬತ್ತಿನ? ಅದ್ ಸರಿ, ಇದೇನ್ ಪೀಲ್ ಮಾಡ್ಕೊಂಡು ಇಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀರಿ? ಉಣ್ಣಕ್ ಬರುದಿಲ್ವೇ? ಊಟ ಬೇಡಪ್ಪ, ನಂಗೆ ಹೊಟ್ಟೆ ಹಸಿವಿಲ್ಲ. ನಿಮ್ಗೆ ಯಾಕೆ ಹೊಟ್ಟೆ ಎಸಿತಾ ಇಲ್ಲ ಅಂತ ನನ್ಗೆ ಚೆನ್ನಾಗ್ ಗೊತ್ತಾಗ್ಬಿಟ್ಟದೆ. ನಿಮ್ಗೆ ಗೊತ್ತಾಗೋಯ್ತಾ? ನೀವು ಬಂದು ನಿಮ್ಮ ಅಪ್ಪನ ಮುಂದೆ ಉಣ್ಣಕ್ ಕೂತ್ಕೊಂಡಿದ ತಕ್ಷಣನೇ ಅವ್ನು ನಿಮ್ಮನ್ನ ನೋಡಿ ಕಾಯ 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 ಅಂತಾನೆ. ನಿಮ್ಗ್ ಕ್ವಾಪ ಬರ್ತದೆ. ನಿಮ್ಗೆ ಅಷ್ಟೇ ಏನು, ಅವನ ಆಡೋ ಅವತಾರ ನೋಡಿದ್ರೆ ನನಗೂ ಕೂಕ್ಬಿಡೋಷ್ಟು ಕ್ವಾಪ ಬರ್ತದೆ. ಅಲ್ಲಪ್ಪ, ನಾನು ಅವರಪ್ಪನ್ ಬೈದ್ರೆ ನಿನ್ಗೆ ಯಾಕೆ ಕ್ವಾಪ ಬರ್ತದೆ? ಸರ್, ಅವರಪ್ಪ ನನಗೂ ಅಪ್ಪ ಇದ್ದಂಗೆ. ಅವ್ರು ದೊಡ್ಡವರಲ್ವಾ? ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಸರ್. ಚಿಚೆ ನಿಮ್ಗೆ ಸರಿ, ನನಗೂ ಅದೇ ಬಂದ್ಬಿಡ್ತು. ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಸರ್. ಅವನ್ಯಾವ ಸೀಮೆ ದೊಡ್ಡ ಮನಸ್ದಯ್ಯ? ಮಗನ್ ಕಂಡ್ರೆ ಒಳ್ಳೆ ಈದ್ ನಾಯ ಆಡ್ದಂಗ ಆಡ್ತಾನೆ. ಹಳೆಮಯ್ಯ, ನಾನ್ ಇರಗಂಟ ನೀನೇನು ದಿಗಿಲ್ ಪಡಬೇಡ. ಅವನ್ ಅದೇನ್ ಮಾಡ್ತಾನೆ ನಾನು ನೋಡ್ಕೊಂಡ್ಬಿಡ್ತೀನಿ. ಮಜ್ಮಾ ಕೂತ್ಕೊಂಡು ಉಣ್ಣಿವಂತೆ ಬಾ ಅಂದ್ರೆ ಬರ್ಬೇಕು. ಅಯ್ಯೋ, ಇದೇನಿದು ಚೈನ್ ಲಿಕ್ಕು? ಐಡವರು ಇಲ್ಲ, ನಾನೇ ಹಿಡ್ಕೊಂಡಿರೋದು. ಯಾಕೆ? ಯಾಕೆಂದ್ರೆ ನಾನು ಅಲ್ಲಿ ಊಟಕ್ಕೆ ಬರ್ಬೇಕು ಅಂದ್ರೆ ನನ್ ಜೊತೆ ಈ ಮುದ್ದಪ್ಪನು ಬರ್ಬೇಕು. ಅವನೇ ಯಾಕೆ ಸೀಪುಜಲ್ ಕಡಿ ಬರಿ ಬಿಟ್ಟೆ? ಅದು ನಾನು ಇವರು ತುಂಬಾ ಕ್ಲೋಸ್ ಫ್ರೆಂಡ್ಸ್, ಒಬ್ಬರನ್ನೊಬ್ರು ಬಿಟ್ಟಿರೋದಿಲ್ಲ. ಅಪ್ಪ, ಯಾಕೋ ಸ್ಟಮಕ್ ಪ್ರಾಬ್ಲಮ್ ಇದೆ, ನನ್ಗೆ ಊಟ ಬೇಡ, ಇವ್ರು ಕರ್ಕೊಂಡು ಹೋಗಿ. ಏನಾಯ್ತು ನೋಡೋ, ನಿನ್ಗೋಸ್ಕರ ನನ್ನ ಎಳೆಮೆಯ ಉಪವಾಸ ಇರಕ್ಕಾಯ್ತದ? ಮರ್ಯಾದಿನ ತಿನ್ಬಾ. ಬೇಡ ಸರ್. ಅವನಿಗೆ ಬೇಡ ಅಂದ್ರೆ ನನಗೂ ಬೇಡ. ಅಯ್ಯಯ್ಯೋ, ಇದು ಒಳ್ಳೆ ಕತೆ ಆಯ್ತಲ್ಲ. ಅವ್ನು ಉಣ್ಣಕ್ಕಿಲ್ಲ ಆದ್ರೆ ನೀವು ಉಣ್ಣಕ್ಕಿಲ್ಲ ಅಂತೀರಾ. ಅವನು ಉಂಡ್ರೆ ಎಷ್ಟು, ಬಿಟ್ರೆ ಎಷ್ಟು? ನೀವು ಬಂದು ಉಣ್ಬಾರ್ದ ಅಳಿಯಂದ್ರೆ? ಆಗೋದಿಲ್ಲ ಮಾಮ್ಸ್. ಅಯ್ಯಯ್ಯೋ, ಅದ್ ಯಾವಾಗ ಅಂಟ್ಕೊಂಡ್ಬಿಟ್ರಪ್ಪ? ಕಿತ್ರು ಬರ್ದಿಲ್ದಿದ್ದಂಗೆ. ಅದು ನಿನ್ನೆಯಿಂದ ತುಂಬಾ ಅಟ್ಯಾಚ್ಮೆಂಟ್. ನಿಮ್ಮ ಅಟ್ಯಾಚ್ಮೆಂಟ್ ಮದುವೆ ಗಂಟ ಮಾತ್ರ ಇಟ್ಕೊಳ್ಳಿ. ಆಮೇಲೆ ಇಟ್ಕೊಂಡ್ಬಿಟ್ರೆ ನನ್ ಮಗಳು ಕ್ವಾಪ ಮಾಡ್ಕೊಂಡ್ಬಿಡ್ತಾಳೆ. ಈಗೇನ್ ಎದ್ಬತ್ತಿಯೋ ಇಲ್ವಯ್ಯ ನೀನು? ಹೋಗಲಿ, ಹೊಟ್ಟೆ ನೋವಿದೆ ಸರ್. ಬಾ ಬ್ರದರ್. ಅಯ್ಯೋ, ಅದು ನನ್ನ ಡ್ರೈವರ್ ಅಂತ ಹೇಳ್ದೆ, ನಿನ್ ಬ್ರದರ್ ಅಂತ ಕೇಳಿಸಿದೆ ಅಷ್ಟೇ. ಏನ್ ಮಾಡ್ಲಿ ನಾನು? ಅದೇ ಅಂದೆ, ಬಾ ಅಂದ್ರೆ ಬತ್ತಿರ್ಬೇಕು. ಎದ್ ಬರ್ರ. ಒಳ್ಳೆ ಸಣ್ಣ ಮಕ್ಳು ಹಠ ಮಾಡ್ದಂಗ ಹಠ ಮಾಡ್ತಾ ಇದ್ದೀರಲ್ಲ. ಅಯ್ಯಯ್ಯೋ, ಬರ್ರಯ್ಯ ಅಂದ್ರೆ ಬರ್ಬೇಕು. ಕುಂತ್ಕಳಿ. ನಿಮ್ಮಪ್ಪ ಏನು ಹುಲಿನೋ ಸಿಂಹನೋ ಅಗನ್ ತುಂಬಿಡಕ್ಕೆ? ಒಳ್ಳೆ ಕತೆ ಆಗೋಯ್ತು. ಕೂತ್ಕೊಳ್ಳ. ಯಾಕೋ ವಿಶ್ವ ಹಂಗ್ ನೋಡ್ತಾ ಇದೀಯ? ಅಳಿಯದ್ರ ಪಕ್ಕದಲ್ಲಿ ಡೈವರ್ ಕೂತ್ಕೊಂಡು ಊಟ ಮಾಡ್ತಾವನಿ ಅಂತನ? ಅವ್ರಗ ಆ ಭೇದ ಭಾವನೇ ಇಲ್ಲ ಕಣೋ. ಆಳಾರ್ ಈಕ್ವಳು. ಎಷ್ಟರಲ್ಲಿರ್ಬೇಕು ಅಷ್ಟರಲ್ಲೇ ಇರ್ಬೇಕು. ಇದು ಅತಿ ಆಯ್ತು. ಇದು ಮಿಲಿಟರಿ ಕ್ಯಾಂಪ್ ಹೌಸ್ ಅಲ್ಲ,
ಇದು ಮನೆ ಗೊತ್ತಾಯ್ತಾ ಅಳಿಯದ್ರೆ ಯು ಡೋಂಟ್ ವೆರಿ ಬಿ ಚೀರ್ಫುಲ್ ಕಮಾನ್ ಉಣಿಂಗ್ಸ್. ಏಯ್ ಚಿಕನ್ ತಿಂತಾ ಇದೀಯಾ? ಚಿಕನ್ ಬಾಡಿಗೆ ಹೀಟ್ ಅಂತ ಗೊತ್ತಿಲ್ಲ, ಇಲ್ಲಿಗೆ ಬಂದ್ಬಿಟ್ಟು ಡಯಟೇ ಬಿಟ್ಬಿಟ್ಟಿದೀಯಾ? ಸೂಟ್ ಬಿಡ್ತೀನಿ ಈ ಇಡಿಯಾಟ್. ಅಯ್ಯೋ ಏ ಕೋಕ್, ಹಾಗಲ್ಕಾಯಿ ಮಾಡಿಲ್ಲ? ಹಾಗಲ್ಕಾಯಿ ಏನಕ್ಕೋ? ನಮ್ಮಪ್ಪ ನನಗೆ ಕೊಡ್ತಾ ಇದ್ದು ಊಟ ಕೊಡೋದು, ಸುಮ್ಮನೆ ಇದ್ ಮಾರಿಷಸ್ ಕಂಡ್ರ, ಇಂಡಿಯಾ ಅಲ್ಲ. ಇಂಡಿಯಾ ಆಗಿದ್ದಿದ್ರೆ ಬೇಕಾದ ತರಕಾರಿನ ಕುಂತಿ ಜಾಗ ತರಿಸ್ಕೊಂಡು ಮಾರ್ಸ್ಕೊಂಡು ತಿನ್ಬಿಡ್ಬೋದಾಗಿತ್ತು. ಇಲ್ಲಿ ಆಗಲ್ಕಾಯಿನ ಯಾವ ಬೇಕು ನನ್ ಮಗನು ನೋಡಿಲ್ಲ. ಆಳು ಮುಳ್ಳು ತಿಂದ್ಬಿಟ್ಟು ಅದಕ್ಕೆ ನೀನು ಹೊಟ್ಟೆನ ಬುಲುವಂತರ ಊದಿಸ್ಕೊಂಡಿದ್ದೀಯಾ ಡುಮ್ಮ ನನ್ ಮಗನೇ. ಎದುರುಗಡೆ ನೀರಿದೆ, ತಗೊಂಡ್ ಕುಡಿಯಕ್ಕಾಗಲ್ವಾ? ಮೆಲ್ಲ ಕುಡಿಯೋ. ಅತಿ ಕಾಟಾಗೋಯ್ತು ಕಡ್ಲ ನಿಂದು. ಆ ಮಕ್ಕಳನ್ನ ನ್ಯಾಯವಾಗಿ ಉಣ್ಣಕ್ಕೂ ಬಿಡಲ್ಲೇ, ಅವ್ ನೆಮ್ಮದಿಯಾಗಿ ಉಂಡಿ ಬಿಡ್ಲಾ? ಮುಚ್ಚು ಬಾ, ಎಲ್ಲ ನಿನ್ನಿಂದನೇ ಆಗಿರೋದು. ಮುಟ್ಸಿ ಬೇಕಾಬಿಟ್ಟು ಬೆಳೆಸ್ಬಿಟ್ಟಿದೀಯ. ಅವನು ಯಾರ ಮಗ? ಕರ್ನಲ್ ವಿಶ್ವನಾಥರ ಮಗ. ಡಿಸಿಪ್ಲಿನ್, ಶಿಸ್ತು, ಡಿಸಿಪ್ಲಿನ್. ಅಳಿಯಂದ್ರೇನೋ ಅವ್ರಪ್ಪ ಇದ್ದಿದ್ದಕ್ಕೆ ಅಳ್ತಾವ್ರೆ ದೀಟ. ಈ ಡೈವರ್ ಯಾಕೆ ಅಳ್ತಾವ್ನೆ? ಡೈವರ್, ನೀನ್ ಯಾಕೆ ಅಳ್ತಾ ಇದೀಯಾ? ವೈ ಆರ್ ಯು ಕ್ರೋವಿಂಗ್? ಅದನ್ನೇ ನಾನು ಕೇಳ್ತಾ ಇರೋದು. ನೀನ್ ಯಾಕೆ ಹೇಳ್ತಾ ಇದ್ದೀಯಾ? ಮುಚ್ಚು ಬಾ. ಏಯ್, ಊಟ ಮಾಡ್ಕೊಂಡು ಹೋಗೋ. ಉಣ್ಣಿಸ್ತಲ್ಲಪ್ಪ, ಅರ್ಧಂಬರ್ದಕ್ಕೆ ಎಬ್ಬರಿಸ್ಬಿಟ್ಟೆ ನೋಡು. ಅರ್ಧಂಬರ್ದ ಊಡ್ತಿದ್ದ ಎಬ್ಬರಿಸ್ಬಿಟ್ರೆ ಎಂತ ಪಾಪ ಗೊತ್ತಾ? ಒಂದ್ ಬಸ್ರಿ ಹೆಂಗ್ಸಿನ ಕುತ್ಕೆ ಕುದಷ್ಟು ಮಹಾಪಾಪ. ನಾನೇನು ಊಟ ಮಾಡ್ಕೊಂಡು ಹೋಗ್ಬೇಡಿ ಅಂತ ಹೇಳದ್ನಾ? ಅವನು ಇಂಡಿಯಾದಿಂದ ಮಾರಿಷಸ್ ತಕ ಯಾಕೆ ಓಡ್ಬಂದ ಅಂತ ನನ್ಗೆ ಈಗ ಗೊತ್ತಾಯ್ತು. ನೀನ್ ಕಾಟ ಸಹಿಸ್ಲಾರ್ದೆ ಓಡ್ಬಂದ. ಸೊಸೆಗೆ ಅತ್ತೆ ಕೊಟ್ಟಂಗೆ ಕಾಟ ಕೊಡ್ತೀಯ ನೀನು. ಅದಕ್ಕೆ ಮದ್ವೆ ಆಗಿ 3ನೇ ವರ್ಷಕ್ಕೆ ನೀನ್ ಹೆಂಡತಿ ಗೊಟ್ಟಕ್ಕಂದೋದ್ಲು. ಅವಳು ಗೊಟ್ಟಕ್ಕನ್ಲಿಲ್ಲ ಕಣಲೇ, ಹಾ ಹುತಾತ್ಮಳಾದ್ಲು.